ಓಕೆ, ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ 217 ಬಿಜೆಪಿ ಇದೆ, ಈಗ 58 ಕಾಂಗ್ರೆಸ್ನಲ್ಲಿದೆ. ಈ ಕಡೆಗೆ ಕರ್ನಾಟಕಕ್ಕೆ ಬರೋದಾದ್ರೆ ಇನ್ನೂ 6 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ ಅಂತಿದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಚನ್ನಪಟ್ಟಣ ಇದೆ. ನಿಖಿಲ್ ವಿರುದ್ಧ ಗೆಲುವಿನತ್ತ ಯೋಗೇಶ್ವರ್ ಅವರು ಹೆಜ್ಜೆ ಇಡ್ತಾರೆ. ಅವರು ಅಂದುಕೊಂಡ ರೀತಿಯಲ್ಲಿ ಅದು ನ್ಯಾರೋ ಮಾರ್ಜಿನ್ ಅಲ್ಲ, 24,310 ಮಾರ್ಜಿನ್ಗಳ ಮೂಲಕವಾಗಿ ಮುನ್ನಡೆ ಇದೆ. 20,000 ಪ್ಲಸ್ ಲೀಡಲ್ಲೇ ಗೆಲ್ಬೋದಾತ. ಹೌದು, ಹಂಗೆ ಆಗ್ತಾ ಇದೆ ಸರ್. 20 ಪ್ಲಸ್ ಅಲ್ಲೇ ಆಗತ್ತೆ, ಅದಕ್ಕಿಂತ ಕಡಿಮೆ ಆಗ್ಲಿಕ್ಕಿಲ್ಲ ಅದು. ಎಸ್, ಇನ್ನು ಉಳಿದಂಥದ್ದು 6 ಸುತ್ತುಗಳು ಮಾತ್ರ. ಬಹಳ ಲೆಕ್ಕಾಚಾರ ಹಾಕೊಂಡಿದ್ದೇನು ಅಂತಂದ್ರೆ 11ನೇ ಸುತ್ತಿನ ನಂತರ ಗ್ರಾಮೀಣ ಭಾಗದ ವೋಟ್ಗಳು ಓಪನ್ ಆದಾಗ ಈ ಲೀಡ್ಗಳು ಕಡಿಮೆ ಆಗಬಹುದು ಅಂತ ಲೆಕ್ಕಾಚಾರ ಇತ್ತು. ಬಟ್ ಹಾಗಾಗಿಲ್ಲ. ಗ್ರಾಮೀಣ ಭಾಗದ ವೋಟ್ಗಳು ಕೂಡ ಯೋಗೇಶ್ವರ್ ಅವ್ರ ಹಿಡಿತದಲ್ಲೇ ಕಾಣಿಸಿಕೊಳ್ತಾ ಇದೆ. ಅವರೇ ಅದರಲ್ಲಿ ಲೀಡ್ ಅನ್ನ ಕಾಣಿಸ್ಕೊಳ್ತಾ ಇದ್ದಾರೆ. 84,000 ಯೋಗೇಶ್ವರ್ ಇದ್ದಾರೆ, 60,000 ನಿಖಿಲ್ ಅವರಿದ್ದಾರೆ. ಕಳೆದ ಬಾರಿ ಯೋಗೇಶ್ವರ್ ಅವರು ತಗೊಂಡಿದ್ದು ಮತಗಳು 84-85,000 ಮತಗಳನ್ನ ಪಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರು 1 ಲಕ್ಷ ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ರು. ಸೊ ಆ ಮತಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಿಖಿಲ್ ಅವರು ವಿಫಲರಾದ್ರ. ಎಲ್ಲಿ ಹೋಯ್ತು ಆ ಮತಗಳು? ಯೋಗೇಶ್ವರ್ ಹತ್ರ ತಿರುಗುವಂತದ್ದಾಯ್ತಾ? ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ 85,000 ಮತಗಳನ್ನ ಚನ್ನಪಟ್ಟಣದಿಂದ ಕೊಟ್ಟಿದ್ರು ಕಾಂಗ್ರೆಸ್. ಇಲ್ಲ, ಅಲ್ಲಿ ಆಗ ಮುಸ್ಲಿಂ ಮತಗಳು ಕುಮಾರಸ್ವಾಮಿಗೂ ಬಂತು, ಬಂದಿತ್ತು. ಬಿಕಾಸ್ ಆಂಟಿ ಯೋಗೇಶ್ವರದು, ಬಿಕಾಸ್ ಅದು ಬಿಜೆಪಿಲಿ ಇತ್ತು. ಕರೆಕ್ಟ್. ಎಸ್, ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ಮುಸ್ಲಿಮ್ಸ್ ಇವತ್ತು. ಎಸ್, ಅವ್ರಿಗೆ ಕ್ಯಾಂಡಿಡೇಟು ಅಲ್ಲ. ಅವ್ನು ನಿನ್ನೆ ಕಾಂಗ್ರೆಸ್ ಅಲ್ಲಿ ಇವತ್ತು ಬಿಜೆಪಿ ಬಂದ್ರೆ ಅವ್ನು ಓಟ್ ಹಾಕಲ್ಲ ಅಂತ. ಅವ್ನು ಇವತ್ತು ಬಿಜೆಪಿ ನಾಳೆ ಕಾಂಗ್ರೆಸ್ ಬಂದ್ರೆ ಅವ್ನು ಸೆಕ್ಯುಲರ್ ಓಟ್ ಹಾಕಬೇಕು ಅನ್ನೋದು, ಪಾರ್ಟಿ ನೋಡಿ ಓಟ್ ಹಾಕೋದು. ದಟ್ ಇಸ್ ಹೌ ಇಟ್ ಈಸ್. ಹಾಗಾಗಿ ಲಾಸ್ಟ್ ಟೈಮ್ ಕುಮಾರಸ್ವಾಮಿಗೆ ಅಲ್ಲಿ ಮುಸ್ಲಿಂ ಓಟ್ ಬಂತು, ಬಿಕಾಸ್ ಇಟ್ ವಾಸ್ ಆಂಟಿ ಬಿಜೆಪಿ. ಯೋಗೇಶ್ವರ್ ಲೆಕ್ಕಾಚಾರದಲ್ಲಿ ಈ ಸರಿ ಎಕ್ಸಾಕ್ಟ್ಲಿ ರಿವರ್ಸ್. ಸೊ ಹಾಗಾಗಿ ಅದು ಆ ಓಟ್ಗಳು ಕಾಣಿಸ್ಕೊಳ್ತಾ ಇಲ್ಲ ನಿಖಿಲ್ ಅವರು. ನಿಮ್ಗೆ ಲಾರ್ಜ್ಲಿ ಜೆಡಿಎಸ್ ವೋಟ್ ಬೇಸ್ ಎಷ್ಟಿದೆಯೋ ಅದು ಅಲ್ಲೇ ಇರಬಹುದು ಮೋಸ್ಟ್ಲಿ. ಹೌದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಆಡ್ ಆನ್ ಲಿಂಗಾಯತು ಮತ್ತೆ ಮುಸ್ಲಿಂ ಓಟ್ಗಳು ಮಾತ್ರ ಇಲ್ಲಿ ಸಾಲಿಡ್ ಆಗಿ ಯೋಗೇಶ್ವರ್ಗೆ ಇರಲಿಲ್ಲ. ಎಸ್, ಅದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಕಡೆಗೆ ಬಂದಿದೆ. ಎಸ್. ಸೊ ಇದು ಒಂದ್ ಕಡೆಗೆ. ಈ ಕಡೆಗೆ ಜಾರ್ಖಂಡ್ ನಲ್ಲಿ ಹೋಗೋದಾದ್ರೆ ಆಲ್ಮೋಸ್ಟ್ ಆಲ್ JMM ಕಾಂಗ್ರೆಸ್ ಪಕ್ಷ ಈಗ ಅಲ್ಲಿ ಅಧಿಕಾರದ ಗದ್ದುಗೆ ಆಲ್ಮೋಸ್ಟ್ ಆಲ್ ಹಿಡಿಯುತ್ತೆ. ಅಲ್ಲಿ ಬೇಕಾಗಿರುವಂತದ್ದು 42 ಮ್ಯಾಜಿಕ್ ನಂಬರ್ ಬೇಕಾಗಿದೆ. ಕಾರಣ 81 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತದ್ದು ಜಾರ್ಖಂಡ್. ಆ ಕಡೆಗೆ ಮಹಾರಾಷ್ಟ್ರದಲ್ಲಿ 288, 145 ಮ್ಯಾಜಿಕ್ ನಂಬರ್ ಬೇಕು. ಅಲ್ಲಂತೂ ಏನು ಆ ಕಡೆ ಈ ಕಡೆ ಮಾಡಕ್ಕೆ ಆಗೋದೇ ಇಲ್ಲ. ಡಿಕ್ಲೇರ್ ಲೈಕ್ ದಿಸ್. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಇದು ಫಲಿತಾಂಶನೇ ಹೆಚ್ಚು ಕಡಿಮೆ ಅಂತ ಇಟ್ಕೊಳ್ಳಿ, ನಂಬರ್ಗಳು ವೇರಿ ಆಗತ್ತಷ್ಟೇ. ಸಮಯ ಈಗ 11:30. ಈ ಚುನಾವಣೆಯ ದಿನ ಎಂಡ್ಗೆ ಬರ್ತಾ ಇದೆ. ನನ್ನ ಪ್ರಕಾರದಲ್ಲಿ ಲೆಕ್ಕಾಚಾರ ಅಲ್ಟಿಮೇಟ್ಲಿ ಫಿಗರ್ ಏನಾಗುತ್ತೋ ಬೇರೆ. ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಮಹಾಯುತಿ, ಅದರ ಒಳಗೆ ಅಜಿತ್ ಪವಾರ್ ಅವರ NCP ಹಾಗೂ ಏಕನಾಥ್ ಶಿಂದೆ ಅವರ ಶಿವಸೇನೆ, ಅದು ಸರ್ಕಾರ ರಚನೆ ಮಾಡುವುದು ನಿಶ್ಚಿತ. ಮಕಾಡೆ ಮಲಗಿರುವ ಮಹಾ ಅಗಾಡಿ ಗಾಡಿ ಮುಂದಕ್ಕೆ ಹೋಗಲ್ಲ, ಪಂಚರ್ ಆಗ್ಬಿಡುತ್ತೆ. ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಈಗ ಏನು ಆಗಲ್ಲ ಅದು. ಐ ಡೋಂಟ್ ನೋ ಅಗಾಡಿ ಮೀನ್ಸ್ ಮರಾಠಿನಲ್ಲಿ ಎಕ್ಸಾಕ್ಟ್ಲಿ ಏನು ಅಂತ. ಬೇರೆ ಒಕ್ಕೂಟ, ಅಗಾಡಿ ಅಂದ್ರೆ ಒಕ್ಕೂಟ. ಸೊ ಮಹಾರಾಷ್ಟ್ರ ಕತೆ ಅದು. ಇನ್ನು ಜಾರ್ಖಂಡಲ್ಲಿ ಏನೇ ಏರುಪೇರಾದರೂ JMM ಹಾಗೂ ಅದರ ಸಹವರ್ತಿ ಪಕ್ಷಗಳು ಅಂದರೆ ಇಂಡಿ ಒಕ್ಕೂಟದಲ್ಲಿ ಯಾರ್ಯಾರು ಬೇರೆ ಇರ್ಬೋದು, ಅವರು ಸರ್ಕಾರವನ್ನು ರಚನೆ ಮಾಡಿಯೇ ಮಾಡುತ್ತಾರೆ. ಅದರಲ್ಲೂ ಕೂಡ ಮಾಡಿದ ಮೇಲೆ ಉಳಿದುಕೊಳ್ಳುತ್ತಾರ ಗೊತ್ತಿಲ್ಲ, ಬಟ್ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿ ಅಲ್ಲಿ 30. ಕ್ವಶನ್ ಮಾರ್ಕ್ ಇಟ್ಟೆ ಹೇಳ್ಬೇಕಾ ಸರ್? ಬೇರೆ ಎಲ್ಲ ರಾಜ್ಯ ಜಾರ್ಖಂಡ್ಗೆ ಇಡ್ತೀನಿ ನಾನು ಕ್ವಶನ್ ಮಾರ್ಕ್ ಇಟ್ಕೊಂಡು. ಜಾರ್ಖಂಡ್ಗೆ ಮಾತ್ರ. ವೈ ಸರ್? ಯಾಕೆ ಸರ್? ಟಿಪಿಕಲ್ ಸ್ಟೇಟ್ ಅದು, ವಿಚ್ ಇಸ್ ಪತನ ಮಾಡಲಿಕ್ಕೆ, ಅಸ್ಥಿರಗೊಳಿಸಲಿಕ್ಕೆ ತುಂಬ ಅಲ್ಲಿ ರೆಸಿಪಿಗಳಿವೆ. ಹಂಗಾಗಿ ಜಾರ್ಖಂಡ್ ಇಸ್ ಎ ಪ್ರಾಬ್ಲಮ್. ಗೊತ್ತಿಲ್ಲ ಮುಂದೇನಾಗತ್ತೆ. ಯಾವ ಜಾರ್ಖಂಡಲ್ಲಿ JMM ಮಾಡತ್ತೆ, ಅನುಮಾನನೇ ಇಲ್ಲ. ಇನ್ನು ಕರ್ನಾಟಕಕ್ಕೆ ಬಂದರೆ 3ಕ್ಕೆ 3 ಕ್ಷೇತ್ರದಲ್ಲಿ ನನ್ನ ಪ್ರಕಾರದಲ್ಲಿ ಈಗ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಕಾಣಿಸ್ತಾ ಇದೆ. 2 ಗ್ಯಾರಂಟಿ ಶಿಗ್ಗಾಂವ್ ಅಂತನ ಕಾಯ್ತಾ ಇದ್ದೀವಿ. ಅಂತಿಮವಾಗಿ ಅದು ಆಗತ್ತೆ ಅಂತಾನೆ ನನ್ನ ಲೆಕ್ಕಾಚಾರ. ಇದು ಇವತ್ತಿನ ಚುನಾವಣೆಯ ಫಲಿತಾಂಶ. ಅಂತಿಮ ಫಲಿತಾಂಶವನ್ನು ಇನ್ನೊಂದು 1.5 ಗಂಟೆ ಆದಮೇಲೆ ಎಲೆಕ್ಷನ್ ಕಮಿಷನ್ ರಿಕ್ವೆಸ್ಟ್ ಮಾಡ್ತೀನಿ, ಕೊಡ್ತಾರೆ, ತಗೊಳ್ಳಿ. ಓಕೆ, ಅಲ್ಲಿವರೆಗೂ ಇದಿಷ್ಟ ನೋಡೋಣ ಸರಿ, ಮುನ್ನಡೆಯಲ್ಲೇ.